ಮುಂದಿನ ವಾರ ಹೇಗಿರುತ್ತೆ ಅನ್ನುವಂಥದ್ದು ಪ್ರತಿಯೊಬ್ಬರ ಪ್ರಶ್ನೆ. ಹಾಗಾಗಿ ಮುಂದಿನ ವಾರ ಹೇಗಿದೆ, ಶುಭ ಇದೆಯಾ, ಒಂದು ವೇಳೆ ಶುಭ ಇದ್ದಂತಹ ಸಂದರ್ಭದಲ್ಲಿ ಅದರ ಪೂರ್ಣ ಫಲವನ್ನು ಪಡೆಯೋದಕ್ಕೆ ಏನು ಮಾಡಬೇಕು, ಅಶುಭ ಇದ್ದಂತಹ ಸಂದರ್ಭದಲ್ಲಿ ಪರಿಹಾರಕ್ಕೆ ಏನು ಮಾಡಬೇಕು ಅನ್ನೋದನ್ನು ತಿಳಿಯೋಣ. ಇದರ ಜೊತೆಗೆ ರಾಶಿ ಗೊತ್ತಿರೋರು ಗೊತ್ತಿಲ್ಲದೆ ಇರೋರು ಪ್ರತಿಯೊಬ್ಬರೂ ಕೂಡ ಹೇಳ್ಕೊಳ್ಬಹುದಾದಂತಹ ಮಂತ್ರ ಏನು, ಆ ಮಂತ್ರದ ಬಗ್ಗೆಯೂ ಕೂಡ ನಿಮಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೀವಿ. ಎಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳು. ಶಾಸ್ತ್ರಿಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ಕಾರ. ಶಾಸ್ತ್ರಿಗಳೇ, ಭಾನುವಾರ 8 ಗಂಟೆ ಆದರೆ ಸಾಕು, ಮುಂದಿನ ವಾರ ಭವಿಷ್ಯ ಹೇಗಿರುತ್ತೆ ಅಂತ ಕಾಯ್ತಾ ಇರುವವರೇ ಜಾಸ್ತಿ. ಸೊ ಮೊದಲನೇದಾಗಿ ಒಂದು ಒಳ್ಳೆ ಮಾತಿನಿಂದ ಕಾರ್ಯಕ್ರಮ ಶುರು ಮಾಡೋದಾದರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮಾ ಪುನರ್ಜನ್ಮನ ಆತ್ಮೇತ್ಯಾತ್ಮವಿದಾಂ ಕ್ರತುಶ್ಚ ಯಜತಾಂ ಭರತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾ ಯಶ್ರಿತೌ ವಾಚನ್ನ ಸದ್ದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ವಾರ ಪ್ರಾರಂಭ ಮಾಡುವ ಮುನ್ನ ಈ ಹೊತ್ತಿನ ಒಂದು ಶುಭ ನುಡಿ ಅದನ್ನು ಗಮನಿಸಿ. ತುಂಬ ವಿಶೇಷವಾದದ್ದು, ನಾವು ಅರ್ಥ ಮಾಡ್ಕೊಳ್ಬೇಕಾದ್ದಿದೆ ಇದರಲ್ಲಿ. ಆಪದ್ಗತಃ ಖಲು ಮಹಾಶಯ ಚಕ್ರವರ್ತಿ ವಿಸ್ತಾರಯತ್ಯಕೃತಪೂರ್ವ ಮುದಾರ ಭಾವಂ ಕಾಲಾ ಗುರುರ್ದಹನ ಮಧ್ಯಗತ ಸಮಂತಾತ್ ಲೋಕೋತ್ತರಂ ಪರಿಮಳಂ ಪ್ರಕಟೀಕರೋತಿ. ಏನು ಇದರ ಅರ್ಥ ಅಂತಂದರೆ, ಸಾಮಾನ್ಯವಾಗಿ ಕೆಂಡ ನಿಮಗೆಲ್ಲ ಗೊತ್ತೇ ಇರುತ್ತೆ. ಕೆಂಡದೊಳಗೆ ಸಾಮ್ರಾಣಿಯನ್ನು ನಾವು ಉದುರಿಸಿಬಿಟ್ರೆ ಅದು ವಿಶೇಷವಾದ ಪರಿಮಳವನ್ನು ಹೊಮ್ಮಿಸುತ್ತೆ. ಆ ಕೆಂಡದ ಮೇಲೆ ಸುರಿದ್ರೂ ಕೂಡ ಅದು ತನ್ನನ್ನೇ ತಾನು ಬೆಂದುಕೊಳ್ತಾ ಇದ್ರು, ಸುಟ್ಟುಕೊಳ್ತಾ ಇದ್ರೂ ಕೂಡ ಪರಿಮಳವನ್ನು ಹೊಮ್ಮಿಸುತ್ತಂತೆ. ಆ ರೀತಿಯಲ್ಲಿ ಮಹಾಶಯ ಚಕ್ರವರ್ತಿ ದೊಡ್ಡ ವ್ಯಕ್ತಿಗಳು ಕಷ್ಟಗಳನ್ನೇ ತಗೊಂಡ್ರೂ ಕೂಡ ಕಿಡಿ ಮಾಡಿಕೊಳ್ಳದೆ, ಸಿಡಿ ಮಾಡದೆ, ಕೆಟ್ಟದ್ದನ್ನು ಬಯಸದೆ, ಪ್ರತ್ಯುತ್ತರವಾಗಿ ಕೊಡದೆ ಒಳ್ಳೆಯದನ್ನೇ ಮಾಡ್ತಾರೆ. ಆ ರೀತಿಯಲ್ಲಿ ಇರಬೇಕು ನಾವು ಅಂತ. ಇದು ಕಷ್ಟ. ನಾವು ಬೆಂಕಿಯಲ್ಲಿ ಬೆಂದು ಒಂದು ಪ್ರಣತೆ ಸುಡ್ತಾ ಇರುತ್ತೆ, ಬತ್ತಿ ತಾನಾಗೆ ಸುಟ್ಟು ಹೋಗ್ತಾ ಇರುತ್ತೆ, ಆದರೆ ಬೆಳಕನ್ನು ಕೊಡ್ತಾ ಇರುತ್ತೆ. ನನ್ನನ್ನು ನಾನು ಸುಟ್ಕೊಳ್ತಾ ಇದ್ದೀನಿ, ಆದರೆ ಹೊರ ಜಗತ್ತಿಗೆ ಬೆಳಕನ್ನು ಕೊಡ್ತಾ ಇದ್ದೀನಿ. ಒಂದು ದೊಡ್ಡ ವೃಕ್ಷ, ಯಾರೋ ಒಬ್ಬರು ಮರ ಕಡಿಲಿಕ್ಕೆ ಬರ್ತಾರೆ ಅನ್ನೋ ಒಂದು ಕಲ್ಪನೆಯೂ ಇರಲ್ಲ, ಆದರೂ ಅದು ಮರ ನೆರಳನ್ನೇ ಕೊಡ್ತಾ ಇರುತ್ತೆ. ಆ ರೀತಿಯಲ್ಲಿ ದೊಡ್ಡ ವ್ಯಕ್ತಿಗಳು, ದೊಡ್ಡ ಮನಸ್ಸಿರತಕ್ಕಂಥವ್ರು ಕೆಡಕು ಮಾಡಿದ್ರು ಕೂಡ, ಕೆಟ್ಟದ್ದಾಗ್ತಾಯಿದ್ರು, ಕೆಸರಲ್ಲಿ ನಿಂತಿದ್ರು ಕಮಲ ಪುಷ್ಪ, ಅದು ಅರಳುತ್ತೆ, ಹಲವು ಜನರಿಗೆ ಒಳ್ಳೆಯದನ್ನೇ ಆ ಸೌಂದರ್ಯವನ್ನು ಬೀಸ್ತಾ ಇನ್ನೊಬ್ಬರ ಮನಸ್ಸಿನಲ್ಲಿ ಮುದವನ್ನೇ ಹೊಮ್ಮಿಸುತ್ತೆ ಅಂತ. ಆ ರೀತಿಯಲ್ಲಿ ಇದನ್ನು ನಾವು ದೊಡ್ಡ ಕಷ್ಟ ಒಪ್ಕೋತೀನಿ, ಸಣ್ಣ ಪುಟ್ಟದ್ದಾದರೂ ನಾವು ಇದನ್ನು ಮಾಡಬಹುದು. ಒಂದು ಸಣ್ಣ ಉದಾಹರಣೆ ಅಂತಂದರೆ, ಯಾರೋ ಒಬ್ಬರು ಹಾಸ್ಪಿಟಲ್ಗೆ ಸೇರಿರ್ತಾರೆ, ರಾತ್ರಿ ಪಾಪ ಹಗಲು ರಾತ್ರಿ ನಿದ್ದೆ ಇರೋದಿಲ್ಲ, ಪರಿಚಾರ ನೋಡ್ಕೊಳ್ಳುವಾಗ ರಾತ್ರಿಯೆಲ್ಲ ನಿದ್ದೆಗೆಟ್ಟಿರ್ತಾರೆ. ಬೆಳಗ್ಗೆ ಎದ್ದರೆ ಏನೋ ಒಂದು ರೀತಿಯ ಸಿಡಿಮಿಡಿ ಆಗ್ತಾ ಇರುತ್ತೆ, ರಾತ್ರಿ ನಿದ್ರೆ ಇಲ್ಲದ. ಆದರೆ ಅದು ನೋಡಿಕೊಳ್ಳುವ ಭಾವನೆ ತುಂಬ ಪ್ರೀತಿ ಇದ್ದಾಗ ಬೆಳಗ್ಗೆ ಅಂಥ ಒಂದು ಏನು ಆ ಸಿಡಿ ಇರ್ತಕ್ಕಂಥದ್ದು ಇರೋದಿಲ್ಲ. ಇದು ಒಂದು ಅಂತ ಅರ್ಥ ಅಲ್ಲ, ಯಾವುದೇ ಸಂದರ್ಭದಲ್ಲಿ ಕೆಲಸ ಪರಿಶ್ರಮ ಜಾಸ್ತಿ ಆಗಿರುತ್ತೆ, ಹೆಚ್ಚಿನ ಹೊರೆ ಇರ್ತದೆ. ಹಾಗಂತ ಹೇಳಿ ನಾವು ಇನ್ನೊಬ್ಬರ ಮೇಲೆ ಸಿಡ್ಕೋದಲ್ಲ, ಬೈಯೋದಲ್ಲ, ಏನೋ ಬೇರೆ ವಿಚಾರಗಳಿಗೆ ಇನ್ನೊಬ್ಬರನ್ನ ದೂಷಿಸೋದು ಅಲ್ಲ. ಅದರ ಕಷ್ಟ ಅದನ್ನು ತಗೊಂಡು ನಾವು ಮತ್ತೆ ಇನ್ನೊಬ್ಬರಿಗೆ ಅದನ್ನು ರವಾನಿಸಬಾರ್ದು, ಆ ಕೆಟ್ಟದ್ದನ್ನು ರವಾನಿಸಬಾರ್ದು, ಅದನ್ನು ಹಾಗೆ ಸ್ವೀಕರಿಸಬೇಕು. ಆ ರೀತಿಯಲ್ಲಿ ಸಣ್ಣ ಪುಟ್ಟದ ರೀತಿಯಲ್ಲಾದರೂ ನಾವು ಬೆಂಕಿಯಾಗಿ ನಮ್ಮ ಮೈಯನ್ನು ಉರ್ಕೊಂಡು ನಾವು ಪ್ರಪಂಚಕ್ಕೆ ಬೆಳಕೊಡ್ತೀವಿ, ಖಂಡಿತ ಆಗಲ್ಲ. ಆದರೆ ಸಣ್ಣ ಪುಟ್ಟ ಪ್ರಮಾಣದಲ್ಲಾದರೂ ಕೆಲಸದ ಶ್ರಮ ಇದೆ, ಇನ್ಯಾವುದೋ ಒತ್ತಡ ಇದೆ, ರಾತ್ರಿಯೆಲ್ಲ ನಿದ್ದೆಗೆಟ್ಟಿದ್ದೀನಿ, ಹೌದು, ಹಾಗಂತ ಬೆಳಿಗ್ಗೆ ಎದ್ದು ನಾವು ರಾಡಿ ಮಾಡಬಾರ್ದು. ಕೆಲಸ, ಅಡುಗೆ ಮನೇಲಿ ಪಾಪ ಕಷ್ಟ ಇರ್ತದೆ, ಕೆಲಸಕ್ಕೂ ಹೋಗಬೇಕು, ಅಡುಗೆ ಮನೇಲಿ ದುಡಿಬೇಕು, ಎರಡೂ ರೀತಿ ಮನೆಯನ್ನು ನಿಭಾಯಿಸಬೇಕು, ಮಕ್ಕಳನ್ನ ನೋಡ್ಕೋಬೇಕು. ಹೌದು, ಆದರೆ ಹಾಗಂತ ಹೇಳಿ ಇನ್ಯಾರೋ ಮನೆಗೆ ಬಂದಾಗ ಅಥವಾ ಇನ್ಯಾವುದೋ ಒಂದು ಬೇರೆ ಒತ್ತಡ ಸಡನ್ನಾಗಿ ಬಂದಾಗ ನಾವು ಅದನ್ನು ವ್ಯತಿರಿಕ್ತವಾಗಿ ಕೆಟ್ಟ ಪ್ರಕಟ ಮಾಡಬಾರ್ದು. ಸ್ವಲ್ಪ ಸಹನೆಯಿಂದ ಇದ್ದು ಪ್ರೀತಿಯಿಂದಲೇ, ಗೊತ್ತಿರಲ್ಲ ಪಾಪ ಮೂರನೇವರಿಗೆ ನೀವೇನು ಕಷ್ಟಪಟ್ಟಿದ್ದೀರ ಅಂತ, ಅದನ್ನು ನಾವು ವ್ಯಕ್ತಪಡಿಸಬಾರ್ದು. ಆ ರೀತಿಯಲ್ಲಾದರೂ ಒಂದು ಸಣ್ಣ ಪುಟ್ಟದನ್ನು ಕಲ್ತ್ಕೊಂಡ್ರೆ ಸ್ವಲ್ಪ ಸಮಾಧಾನ ಅನ್ನೋದು ಬೇರೆಯವರು ಆದರ್ಶ ಆಗಿಬಿಡುತ್ತೆ. ಇದು ಆ ರೀತಿಯಲ್ಲಿ ನಿಜ. ಅಂದರೆ ಮಾಡುವಂಥ ಪ್ರತಿಯೊಂದು ಕೆಲಸವನ್ನು ಇಷ್ಟಪಟ್ಟು ಮಾಡಿದ್ರೆ ಯಾವುದು ಕಷ್ಟ ಆಗಲ್ಲ, ಕಿರಿಕಿರಿ ಆಗಲ್ಲ, ಅದು ಸಮಸ್ಯೆನೇ ಆಗಲ್ಲ. ಹೌದು. ಸರಿ ಶಾಸ್ತ್ರಿಗಳೇ, ಇನ್ನು ಮುಂದಿನ ವಾರ ಹೇಗೆ, ಇಡೀ ವಾರ ಯಾವ್ಯಾವುದು ವಿಶೇಷಗಳು ನೋಡೋಣ.
ಈ ವಾರದಲ್ಲಿ ಏನು ಬಹಳ ವಿಶೇಷವಾದದ್ದು ಅಂತ ಗಮನಿಸಿ. ನಾಳೆ ಬಹಳ ವಿಶೇಷವಾದದ್ದು ಸೋಮವಾರ ವ್ರತ ಅಂತ ಬಹಳ ಅಪರೂಪಕ್ಕೆ ಬರ್ತಕ್ಕಂಥದ್ದು. ಅಮಾವಾಸ್ಯೆ ದಿವಸ ಸೋಮವಾರ ಸೇರುತ್ತೆ, ಅದನ್ನು ಸೋಮವಾರ ವ್ರತ ಅಂತ ಕರೀತಾರೆ. ಕೇತು ಜಯಂತಿ ಕೂಡ ಇರತಕ್ಕಂಥದ್ದು. ಇನ್ನು 1ನೇ ತಾರೀಕು ನಿಮಗೆಲ್ಲ ಗೊತ್ತೇ ಇದೆ, ಜಗಜ್ಜಾಹೀರಾಗಿರ್ತಕ್ಕಂಥದ್ದು ಕ್ರೈಸ್ತ ವರ್ಷ ಆರಂಭ. ಇದು ಒಂದು ರೀತಿಯ ಹೊಸತನ್ನು ಸೂಚಿಸ್ತಕ್ಕಂಥದ್ದು. ಇನ್ನು ಶನಿವಾರ 4ನೇ ತಾರೀಕು ಧನುಸ್ಸು ರಾಶಿಗೆ ಬುಧನ ಒಂದು ಪ್ರವೇಶ ಆಗುತ್ತೆ. ಶತ್ರು ಕ್ಷೇತ್ರದಲ್ಲಿದ್ದಂಥ ಬುಧ ಅಂದರೆ ಕುಜನ ಸ್ಥಾನದಲ್ಲಿದ್ದಂಥವನು ಶನಿವಾರ ದಿವಸ ತನ್ನ ಗುರುವಿನ ಮನೆಗೆ ಬರ್ತಾನೆ. ಇದು ಪ್ರಧಾನವಾಗಿ ನಾವು ಗುರುತಿಸ್ತಕ್ಕಂಥದ್ದು ಈ ವಾರದಲ್ಲಿ. ನಾಳೆ ಸೋಮವಾರ ವ್ರತ ಇದೆ, ಬಹಳ ವಿಶೇಷವಾದದ್ದು. ಅದನ್ನು ನಾಳೆ ನಮ್ಮ ಜಾತಕ ಫಲ ಕಾರ್ಯಕ್ರಮದಲ್ಲಿ ನೋಡಿ ಏನು ಅದರ ವೈಶಿಷ್ಟ್ಯತೆ ಅನ್ನೋದನ್ನು ಗಮನಿಸಿ. ಸರಿ ಶಾಸ್ತ್ರಿಗಳ, ಇನ್ನು ಇಡೀ ವಾರ 12 ರಾಶಿಗಳ ಫಲಾಫಲ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಆದರೆ ಅದಕ್ಕೂ ಮುನ್ನ ಕಾಲರ್ಸ್ ಕೂಡ ರೆಡಿ ಇದ್ದಾರೆ. ಮೊದಲನೆಯ ಕಾಲರ್ ಧಾರವಾಡದಿಂದ ಮಹಾದೇವಿ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಮಹಾದೇವಿ ಅವರೇ. ಹಲೋ ಮೇಡಮ್, ನಮಸ್ಕಾರ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗನ ಬಗ್ಗೆ ಹರೀಶ್ ಅಂತ ಹೇಳಿ. ಸರಿ, ಮಗನ ಡೇಟ್ ಆಫ್ ಬರ್ತ್ ಹೇಳಿ. 27/9/2003 ಬೆಳಗ್ಗೆ 10 ಗಂಟೆಗೆ. 27/9/2003 ಬೆಳಗ್ಗೆ 10 ಗಂಟೆಗೆ. ಬೆಳಿಗ್ಗೆ 10 ಗಂಟೆ. ಸರಿ, ಮಗನ ಬಗ್ಗೆ ಏನ್ ಕೇಳಬೇಕಾಗಿತ್ತು? ಅವಂಗ ಗೌರ್ಮೆಂಟ್ ಐತೇನಂತ ಬಿಕಾಮ್ ಮುಗಿಸ್ಯಾನ್ರಿ. ಸರ್ಕಾರಿ ಉದ್ಯೋಗದ ನಿರೀಕ್ಷೆಯಲ್ಲಿ ಇದ್ದಾರೆ. ಅದೇ ಮಹಾದೇವಿ ಅವರೇ, ನಮಸ್ಕಾರ. ಹಾ, ನಮಸ್ಕಾರ ಸರ್. ನಮಸ್ಕಾರ. ಸರ್ಕಾರಿ ನೌಕರಿ ಸಿಗುತ್ತಾ ಅಂತ ನಿಮ್ಮ ಪ್ರಶ್ನೆ ಪಾಪ ಅಲ್ವಾ? ನೋಡಿಪ್ಪ, ಈಗ ಇವರಿಗೆ ನಡೀತಾ ಇರತಕ್ಕಂಥದ್ದು 2025 ಸೆಪ್ಟೆಂಬರ್ವರೆಗೆ, ಅಂದರೆ ಇದೇ ವರ್ಷ ಸೆಪ್ಟೆಂಬರ್ವರೆಗೆ ಇವರಿಗೆ ಒಂದು ಅವಕಾಶ ಸಾಧ್ಯತೆ ಇದೆ. ಏಕೆಂದರೆ ರವಿ ಲಾಭದಲ್ಲಿರೋ ಕರ್ಮಾಧಿಪತಿಯಾಗಿ ಆತ ಲಾಭದಲ್ಲಿರೋದು ಒಂದು ಒಳ್ಳೆಯ ಲಕ್ಷಣ. ಹೀಗಾಗಿ ಪ್ರಯತ್ನ ಮಾಡಲಿ. ಸೆಪ್ಟೆಂಬರ್ವರೆಗೆ ಒಂದು ಅವಕಾಶ ಖಂಡಿತ ಇದೆ. ಅವ್ರು ಚೆನ್ನಾಗಿ ಓದಿ ಎಕ್ಸಾಮ್ ತಗೊಳ್ಳಿ, ಒಳ್ಳೆಯದಾಗಲಿ. ಇನ್ನು ಕಡೂರಿನಿಂದ ಚಿಕ್ಕಪ್ಪ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಚಿಕ್ಕಪ್ಪ ಅವರೇ. ನಮಸ್ತೆ ಸ್ವಾಮೀಜಿ. ಚಿಕ್ಕಪ್ಪ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗಳ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಮಗಳ ಡೇಟ್ ಆಫ್ ಬರ್ತ್ ಹೇಳಿ ಸರ್. ಮಗಳು 3/2/1996. 3/2/1996. 3/12. ಸರಿ, 96 ಅಲ್ವಾ? ಹೌದು, 96 ಮೇಡಮ್. ಸಮಯ ಸರ್? ಸಮಯ 12:30 ಮಧ್ಯಾಹ್ನನಾ? ಹೌದು ಮೇಡಮ್. ಸರಿ, ಏನ್ ಕೇಳಬೇಕಾಗಿತ್ತು ಮಗಳ ಬಗ್ಗೆ? ಮಗಳ ಮದುವೆ ವಿಚಾರ ಕೇಳಬೇಕಿತ್ತು. ವಿವಾಹಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ತಮ್ಮದು. ಹೌದು. ನಮಸ್ಕಾರ ಚಿಕ್ಕಪ್ಪ ಅವರೇ. ಇನ್ನೊಂದ್ಸಲ ನಮಸ್ಕಾರ. ಡೇಟ್ ಆಫ್ ಬರ್ತ್ ಇನ್ನೊಂದ್ಸಲ ಹೇಳ್ತೀರಾ? 3/12/96. ಸಮಯ? ಸಮಯ 12:30 ಮಧ್ಯಾಹ್ನನಾ? ಮಧ್ಯಾಹ್ನ ಮೇಡಮ್. ಓಕೆ, ಸರಿ. ಏನು ವಿಚಾರವಾಗಿ ಅಂದ್ರಿ? ಮದುವೆ ವಿಚಾರ, ವಿವಾಹದ ವಿಚಾರವಾಗಿ. ನೋಡಿ, ವಿವಾಹದ ಅದೇ ಆಯಿತು. ಗಮನಿಸೋಣ. ವಿವಾಹ ಸ್ಥಾನ ಕುಜಚಂದ್ರರು ಸೇರಿದ್ದಾರೆ. ಒಂದು ಕುಜಗ್ರಹ ಇದ್ದರೆ ಈ ಲಗ್ನಕ್ಕೆ, ಇದು ಕುಂಭ ಲಗ್ನ, ಈ ಲಗ್ನಕ್ಕೆ ಕುಜ ಸ್ವಲ್ಪ ತೊಡಕನ್ನು ಹೆಚ್ಚು ಮಾಡ್ತಾನೆ. ಈ ಕಾರಣದಿಂದಾಗಿ ಕುಜ ಚಂದ್ರ ಅವನು ಷಷ್ಠಾಧಿಪತಿ ಸಪ್ತಮದಲ್ಲಿದ್ದಾನೆ. ಅಲ್ಲಿ ದುಸ್ಥಾನಪೋ ಯದ್ ಭವನ ಸ್ಥಿತೋವ ತದ್ಭಾವನಾಶಂ ಅಂತ ಒಂದು ಶಾಸ್ತ್ರದಲ್ಲಿ ಒಂದು ಮಾತಿದೆ. ದುಸ್ಥಾನದ ಅಧಿಪತಿಗಳು ನಾವು ಯಾವ ಭಾವ ನಿರೀಕ್ಷೆ ಮಾಡ್ತೀವೋ, ಅಪೇಕ್ಷೆ ಮಾಡ್ತೀವೋ, ಆ ಭಾವದಲ್ಲಿದ್ದರೆ ಸ್ವಲ್ಪ ತೊಂದರೆ ಅಂತ. ಕುಜ ಚಂದ್ರ ಶಾಂತಿ ಮಾಡಿಸಿ, ಖಂಡಿತ ಅವಕಾಶ ಆಗುತ್ತೆ, ಆತಂಕ ಬೇಡ. ಮೇ ನಂತರದಲ್ಲಿ ಖಂಡಿತ ಅವಕಾಶ ಇದೆ, ಆಗುತ್ತೆ, ಒಳ್ಳೆಯದಾಗಲಿ. ಸರಿ, ಇನ್ನು ರಾಯಚೂರಿನಿಂದ ಜಗದಾಂಬ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಜಗದಾಂಬ ಅವರೇ. ನಮ್ಮ ಮೊಮ್ಮಗನ ಬಗ್ಗೆ ಕೇಳಬೇಕಾಗಿತ್ತು. ಆದಿಶೇಷ್ ಅಂತ ಹೆಸರು. ಡೇಟ್ ಆಫ್ ಬರ್ತ್ 23/5/2002. 23/5/2002. ಸಮಯ? ಮತ್ತೆ ಅವನ ಕೆಲ್ಸದ ಬಗ್ಗೆ ಸಮಯ ಹೇಳ್ಬಿಡು ಜಗದಾಂಬ ಅವರೇ, ಬೇಗ ಹೇಳ್ಬೇಕು, ಬೇರೆಯವರು ಕೂಡ ಕಾಯ್ತಿರ್ತಾರೆ. 7:30 ಅಮ್ಮ. 7:30 ಬೆಳಿಗ್ಗೆನಾ? ಸಾಯಂಕಾಲ ಅಮ್ಮ. ಸಾಯಂಕಾಲ 7:30. ಸರಿ, ಮೊಮ್ಮಗನ ಬಗ್ಗೆ ಏನ್ ಕೇಳ್ಬೇಕಿತ್ತು? ಏನ್ ಪ್ರಶ್ನೆ? ಅಮ್ಮ ಕೆಲ್ಸದ ಬಗ್ಗೆ. ಈಗ ಇಂಜಿನಿಯರ್ ಮುಗಿಸಿದಾನೆ, ಈಗ ಕೆಲ್ಸದ ಬಗ್ಗೆ ಕೇಳ್ಬೇಕಾಗಿತ್ತಮ್ಮ. ಸರಿ, ಆಯ್ತು. ನಮಸ್ಕಾರ ಜಗದಾಂಬ ಅವರೇ. ನಮಸ್ಕಾರ. ನಮಸ್ಕಾರ. ಕೆಲಸದ ಬಗ್ಗೆ ಕೇಳಬೇಕಾಗಿತ್ತು ಅಲ್ವಾ? ನೋಡಿ, ಹತ್ತಿರದಲ್ಲಿ ಯಾವುದಾದ್ರು ಈಶ್ವರ ಸನ್ನಿಧಾನ ಇದ್ದರೆ ಈಶ್ವರನಿಗೆ ಸ್ವಲ್ಪ ಗೋಧಿ, ಸ್ವಲ್ಪ ಕಡಲೆ, ಸ್ವಲ್ಪ ಬೆಲ್ಲ, ಈ 3 ಧಾನ್ಯಗಳನ್ನು, ಈ 3 ದ್ರವ್ಯಗಳನ್ನು, ಗೋಧಿ, ಕಡಲೆಬೇಳೆ, ಬೆಲ್ಲ, ಈ 3ಅನ್ನು ಅವರು ಯಾರಿಗೆ ಕೆಲಸ ಬೇಕಾಗಿದೆಯೋ ನಿಮ್ಮ ಮೊಮ್ಮಗ ಅವರು ಇದನ್ನು ಪ್ರತಿ ಭಾನುವಾರ 12 ಭಾನುವಾರ ಈಶ್ವರ ಸನ್ನಿಧಾನಕ್ಕೆ ಕೊಟ್ಟು ಒಂದು ನಮಸ್ಕಾರ ಮಾಡ್ಕೊಂಡು ಬರಲಿ.
12 ವಾರದೊಳಗೆ ಖಂಡಿತ ಅವರಿಗೆ ಉತ್ತರ ಸಿಗುತ್ತೆ. ಒಳ್ಳೆಯದಾಗಲಿ. ಸರಿ, ಇನ್ನು ಬಳ್ಳಾರಿಯಿಂದ ರಾಮಣ್ಣ ಅವ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ರಾಮಣ್ಣ ಅವರೇ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಸರ್? ಮೇಡಮ್ ನನ್ನ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಬಹಳ ಕಷ್ಟ ಆಗಿದ್ದೀನಿ ಮೇಡಮ್. ಸರಿ, ತಮ್ಮ ಡೇಟ್ ಆಫ್ ಬರ್ತ್ ಹೇಳಿ ಸರ್. ಡೇಟ್ ಆಫ್ ಬರ್ತ್ ಇಲ್ಲ ಮೇಡಮ್ ನಮ್ದು. ಸರಿ, 108ರಲ್ಲಿ ಒಂದು ನಂಬರ್ ಹೇಳ್ತೀರಾ? ಹೇಳ್ತೀನಿ ಮೇಡಮ್. 76 ಮೇಡಮ್. 76. ಸರಿ, ತಮ್ಮ ಪ್ರಶ್ನೆ. ನಾವು ದುಡ್ಡು ಕೊಟ್ಬಿಟ್ಟಿನಿ ಮೇಡಮ್. ದುಡ್ಡು ಬರ್ತಾ ಇಲ್ಲ ನಮ್ಗೆ. ಬಹಳ ತೊಂದರೆ ಕೊಟ್ಬಿಟ್ಟಾನ. ಬಹಳ ಕಷ್ಟದಾಗಿದ್ದೀವಿ ಮೇಡಮ್ ನಾವು. ಆಯ್ತು, ಓಕೆ. ನೋಡಿ, ನಮಸ್ಕಾರ. ತಾವು ಒಂದು ಸಂಖ್ಯೆ ಹೇಳಿದ್ರಿ 76 ಅಂತ ಅಲ್ವಾ? ಹೌದು ಸರ್. ಅದು ಮೂಲ ನಕ್ಷತ್ರವಾಗುತ್ತೆ, ಧನು ರಾಶಿಯ ಸೇರುತ್ತೆ. ಧನು ರಾಶಿ ಅಧಿಪತಿ ಷಷ್ಠದಲ್ಲಿ 6ನೇ ಮನೆ ಋಣಸ್ಥಾನ ಅಂತ ಅದೇ ಸ್ಥಾನದಲ್ಲಿ ಸೇರಿದ್ದಾನೆ. ನೀವು ಅಲ್ಲಿ ಹತ್ತಿರದಲ್ಲಿ ಯಾವುದಾದ್ರು ಗುರುಮಂದಿರ ಇದ್ದರೆ, ಗುರು ಸನ್ನಿಧಾನ ಇದ್ದರೆ, ಪ್ರತಿ ಗುರುವಾರ ಸ್ವಲ್ಪ ಬೆಲ್ಲವನ್ನು ಪ್ರತಿ ಗುರುವಾರ ಗುರು ಸನ್ನಿಧಾನ ಕೊಟ್ಟು ಬನ್ನಿ. ಕೊನೆಯ ಎಷ್ಟು ವಾರ? 9 ವಾರ ಮಾಡಬೇಕು. ಕೊನೆಯ ವಾರ ನೀವು ಗುರು ಸನ್ನಿಧಾನಕ್ಕೆ ಕಡಲೆ, ಸ್ವಲ್ಪ ಹಳದಿ ವಸ್ತ್ರ ಹಾಗೂ ಬೆಲ್ಲ, ಈ ಮೂರನ್ನು ಕೊನೆಯ 9ನೇ ವಾರ ಗುರುವಾರ ನೀವು ಗುರು ಸನ್ನಿಧಾನಕ್ಕೆ ದಾನ ಮಾಡಿ. ಇದು ನೋಡಿ, 9 ವಾರದೊಳಗೆ ನಿಮಗೊಂದು ಸೂಚನೆ ಸಿಗುತ್ತೆ, ಅನುಕೂಲ ಆಗುತ್ತೆ, ಆತಂಕ ಬೇಡ. ನನಗನ್ಸುತ್ತೆ ಈ ಒಂದು ಪ್ರಾರ್ಥನೆಯ ಫಲ ನಿಮಗೆ ಮೇನಲ್ಲಿ ಸಿಗುತ್ತೆ. ಒಳ್ಳೆಯದಾಗಲಿ. ಸರಿ, ಇನ್ನು ಹಾಸನದಿಂದ ಸುಜಾತ ಅವ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ಸುಜಾತ ಅವರೇ. ನಮಸ್ಕಾರ ಮೇಡಮ್. ತಮ್ಮ ಪ್ರಶ್ನೆ ಯಾರ ಬಗ್ಗೆ ಇತ್ತು? ನನ್ನ ಪ್ರಶ್ನೆ ಮಗಳ ಬಗ್ಗೆ. ಮಗಳ ಬಗ್ಗೆ. ಮಗಳ ಡೇಟ್ ಆಫ್ ಬರ್ತ್ ಹೇಳಿ. 7/10/2000. 7/10/2000. ಸಮಯ ಮಧ್ಯಾಹ್ನ 1:40 PM. 1:40 PM. ಸರಿ, ಏನ್ ಕೇಳ್ಬೇಕಿತ್ತು ಮಗಳ ಬಗ್ಗೆ? ಮಗಳದು ಈಗಿಂದು ಭವಿಷ್ಯ ಹೇಗಿದೆ, ಅವಳದು ಮದುವೆ ಯಾವಾಗ ಆಗುತ್ತೆ ಅನ್ನೋದು ಕೇಳಬೇಕಿತ್ತು. ಸರಿ ಸರಿ. ನಮಸ್ಕಾರ ಸುಜಾತ ಅವರೇ. ನಮಸ್ಕಾರ ಸರ್. ನಮಸ್ಕಾರ. ಈಗ ಹೇಗಿದೆ ವಿವಾಹದ ಬಗ್ಗೆ ತಿಳಿಸ್ಬೇಕು ಅಲ್ವಾ? ನೋಡಿ, ಕರ್ಮಾಧಿಪತಿ ಶುಕ್ರ, ಬುಧ, ಅಲ್ಲಿ ಭಾಗ್ಯಾಧಿಪತಿ ಬುಧ, ಇವರಿಬ್ಬರು ಒಟ್ಟಾಗಿದ್ದಾರೆ ಕರ್ಮಸ್ಥಾನದಲ್ಲಿ. ತುಂಬ ಒಳ್ಳೆಯದು. ಇದನ್ನು ಮಾಲವೀಯ ಯೋಗ ಅಂತ ಕರೀತಾರೆ. ಸುಖಭುಕ್ತ ಸುವಾಹನ ಯಶಾಹ ಅಂತ. ಅಲ್ಲಿ ಸುಖ ಸಮೃದ್ಧತೆಯನ್ನು, ವೈಭೋಗವನ್ನು, ಸಮಾಧಾನವನ್ನು, ಶಾಂತತೆಯನ್ನು ಎಲ್ಲವನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ತುಂಬ ಚೆನ್ನಾಗಿದೆ, ಆತಂಕ ಬೇಡ. ಪ್ರಸ್ತುತ ನಡೀತಾ ಇರತಕ್ಕಂಥದ್ದು ಈಗ ರಾಹು ದಶೆಯಲ್ಲಿ ಶನೈಶ್ಚರನ ಭುಕ್ತಿ ನಡೀತಾ ಇದೆ. ನೋಡಿ, 28ರವರೆಗೆ ಅವಕಾಶ ಇದೆ. ಹೀಗಾಗಿ ಸದ್ಯಕ್ಕೆ ಅವರು ವೃತ್ತಿ ದುಡಿಮೆ ಮಾಡಲಿ, ಚೆನ್ನಾಗಿ ಸಂಪಾದನೆ ಮಾಡಲಿ. ನನಗನ್ಸುತ್ತೆ 26, 27 ಕಳೆದ ಮೇಲೆ ವಿವಾಹಕ್ಕೆ ಪ್ರಯತ್ನ ಮಾಡಿದ್ರೆ ತುಂಬ ಚೆನ್ನಾಗಿದೆ, ಆಗ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮತ್ತಷ್ಟು ಕಾಲರ್ಸ್ನ ಮುಂದಿನ ಹಂತದಲ್ಲಿ ಮಾತನಾಡಿಸೋಣ. ಮೊದಲ 3 ರಾಶಿಯ ಬಗ್ಗೆ ಮೊದಲಿಗೆ ತಿಳಿಸ್ಕೊಡೋದಾದ್ರೆ ಫಲಾಫಲ ಗಮನಿಸ್ತಾ ಹೋಗಲ್ವಾ? ನಾವು ಗ್ರಹಸ್ಥಿತಿಯನ್ನೆಲ್ಲ ಗಮನದಲ್ಲಿಟ್ಕೊಂಡು ಬುಧ ನೋಡಿ ಪರಿವರ್ತನೆ ಇದೆ ಕೊನೆಯ ದಿವಸಕ್ಕೆ, ಶನಿವಾರ. ಹೀಗಾಗಿ ಅಷ್ಟೇನು ಬುಧನಿಂದಾಗಿ ನಾವು ಈ ವಾರ ನಿರೀಕ್ಷೆ ಮಾಡಲಾರೆವು. ಹೀಗಾಗಿ ಉಳಿದ ಚಂದ್ರ ಮಾಂದಿಯರನ್ನ ಇಟ್ಕೊಂಡು ಗಮನಿಸಿ ವಾರದ ಆದಿಯಲ್ಲಿ ಮೇಷರಾಶಿಯವರಿಗೆ ಹೇಗಿರ್ತದೆ ನೋಡ್ತಾ ಹೋಗೋಣ. ಮೇಷರಾಶಿಯವರಿಗೆ ನೋಡಿ, ಬಂಧು ಸ್ನೇಹಿತರಲ್ಲಿ ಅಸಮಾಧಾನ, ವೃತ್ತಿಯಲ್ಲಿ ವಿಶೇಷವಾದ ಅನುಕೂಲಗಳು, ಲಾಭಗಳು ಇದೆಲ್ಲ ಚೆನ್ನಾಗಿದೆ. ವಸ್ತ್ರ ವಾಹನ ಕ್ಷೇತ್ರದವರಿಗೆ ಬಹಳ ವಿಶೇಷವಾದ ಲಾಭ. ಚಂದ್ರನ ಬಲ ಚೆನ್ನಾಗಿರೋದ್ರಿಂದ ಅವನು ಭಾಗ್ಯಸ್ಥಾನ. ಅಲ್ಲಿ ವಸ್ತುತಃ ಏನಾಗಿದೆ, ಅಮಾವಾಸ್ಯೆ, ಅಲ್ಲಿ ನಿಮಗೆ ಅಂತಹ ಸ್ವಲ್ಪ ಮಾನಸಿಕವಾಗಿ ಕುಗ್ಗುವಿಕೆಯೂ ಇರ್ತದೆ. ತೀರಾ ಮನಸ್ಸಿಗೆ ತುಂಬ ವಿಶೇಷವಾದ ಸಂತೋಷ ಸಮಾಧಾನ ಸಿಗುತ್ತೆ ಅಂತಲ್ಲ. ಆದರೆ ವೃತ್ತಿ ವಿಚಾರದಲ್ಲಿ ಶುಕ್ರನ ಬಲದಿಂದಾಗಿ ವಸ್ತ್ರ ವ್ಯಾಪಾರ, ಹಾಲು, ಹೈನುಗಾರರು ಇಂಥವರಿಗೆ ಬಹಳ ವಿಶೇಷವಾದ ಲಾಭ ಇದೆ ಶುಕ್ರ ಕಾರಣದಿಂದಾಗಿ. ಹೀಗಾಗಿ ಬಂಧು ಮಿತ್ರರಲ್ಲಿ ಸ್ವಲ್ಪ ಅಸಮಾಧಾನವೇ ಇರ್ತದೆ. ಅವರಿಂದಾಗಿ ನಿಮಗೇನೋ ಒಂದು ಒಳ್ಳೆಯ ರೀತಿ, ನಾನೀಗಷ್ಟೇ ಹೇಳಿದೆ, ಸಣ್ಣ ಪುಟ್ಟ ಕಿರಿಕಿರಿ, ಅವರು ಅದ್ರ ಜೊತೆಗೆ ಅವ್ರ ಮಾತು, ಅವರ ಕೊಂಕು ಇತ್ಯಾದಿ ಸೇರಿಬಿಟ್ರೆ ಅದು ಎಷ್ಟು ಕಿರಿಕಿರಿ ಆಗುತ್ತೆ ಅಂತ, ಆ ರೀತಿಯ ಒಂದು ತೊಡಕು ಉಂಟಾಗುತ್ತೆ ನಿಮಗೆ. ಆದರೆ ಸ್ವಲ್ಪ ಸಮಾಧಾನ ಮಾಡಿಕೊಳ್ಳಿ. ವಾರದ ಆದಿಯಲ್ಲಿ ಹೀಗಿರ್ತದೆ. ಬಂಧುಗಳು ಮತ್ತು ಮಿತ್ರರ ಜೊತೆಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಉಳಿದ ಹಾಗೆ ನೀವು ವಾರದ ಅಂತ್ಯದಲ್ಲಿ ಗಮನಿಸ್ಕೊಂಡ್ರೆ ಚಂದ್ರನಿಗೆ ಮತ್ತು ಸ್ವಲ್ಪ ಪಕ್ಷದ ಬಲ ಬರುತ್ತೆ. ವೃತ್ತಿಯಲ್ಲಿ ತುಂಬ ವಿಶೇಷವಾದ ಅನುಕೂಲಗಳು ಉಂಟಾಗುತ್ತೆ. ಮಾಂದಿಯಿಂದಾಗಿ ಸ್ವಲ್ಪ ವಿಘ್ನಗಳಿದ್ದಾವೆ, ಆದರೆ ಅದೇನು ಅಂಥ ತೊಡಕಲ್ಲ. ಆದರೆ ವಸ್ತ್ರ, ಕೃಷಿ ವ್ಯಾಪಾರಗಳಿಗೆ, ಹಾಲು ಹೈನುಗಾರರಿಗೆ, ಔಷಧ ವ್ಯಾಪಾರಗಳಿಗೆ ಇವರಿಗೆಲ್ಲ ತುಂಬ ಚೆನ್ನಾಗಿದೆ. ಸ್ತ್ರೀಯರಿಗಂತೂ ಬಹಳ ವಿಶೇಷವಾಗಿದೆ. ತುಂಬ ಕೊನೆಗೆ ನೀವು ಗುರುವಾರದಿಂದ ಈಚೆಗೆ, ಗುರುವಾರ, ಶುಕ್ರವಾರ, ಶನಿವಾರ ತುಂಬ ಸಮಾಧಾನ. ಏನೇನು ಕಿರಿಕಿರಿಗಳಾಗಿದ್ವೋ ಪ್ರಾರಂಭದಲ್ಲಿ ಬಂಧು ಮಿತ್ರರಿಂದ, ಸ್ನೇಹಿತರಿಂದ, ಅದು ಕೂಡ ನಿವಾರಣೆಯಾಗಿ ಆಯಿತು, ಒಂದು ಕೊನೆಗೆ ಕಾಂಪ್ರಮೈಸ್ ಆಗ್ತಕ್ಕಂಥದ್ದು. ಆ ರೀತಿಯ ಒಂದು ಸಮಾಧಾನದ ಫಲ ಖಂಡಿತ ಇದೆ. ಪ್ರಾರ್ಥನೆಗೆ ಏನು ಮಾಡಬಹುದು? ಗಣಪತಿ ಸನ್ನಿಧಾನಕ್ಕೆ ಸ್ವಲ್ಪ ಬೆಲ್ಲ ಸಮರ್ಪಣೆ ಮಾಡಿ.
ಆ ವೃತ್ತಿಯಲ್ಲಿ ಆಗ್ತಕ್ಕಂಥ ತೊಡಕು ವಿಘ್ನ ಇದು ನಿವಾರಣೆ ಆಗುತ್ತೆ, ಅದರಲ್ಲಿ ಏನು ಸಂಶಯ ಇಲ್ಲ. ಇನ್ನು ವೃಷಭ ರಾಶಿ ಗಮನಿಸೋಣ. ವೃಷಭ ರಾಶಿಯವರಿಗೆ ನಿಮಗೆ ನೋಡಿ, ವಾರದ ಆದಿಯಲ್ಲಿ ವಿಶೇಷ ಅನುಕೂಲಗಳು ವೃತ್ತಿಯಲ್ಲಿದೆ, ಅದರಲ್ಲಿ ಏನು ಸಂಶಯ ಇಲ್ಲ. ಅದು ಸ್ವಲ್ಪ ಮಟ್ಟಿಗೆ ವ್ಯಯ, ದುಃಖ, ತುಂಬ ಆಪ್ತರೊಬ್ಬರನ್ನ ಕಳ್ಕೊಂಡ್ಬಿಡ್ತಕ್ಕಂಥದ್ದು ಅಥವಾ ದೂರ ಆಗ್ತಕ್ಕಂಥದ್ದು, ಆ ರೀತಿಯ ಒಂದು ತೊಡಕನ್ನು ಸೂಚಿಸ್ತಾ ಇದೆ. ಸ್ವಲ್ಪ ಎಚ್ಚರ ಇರಲಿ. ವಿದೇಶ ವಹಿವಾಟಿನ ಲಾಭ ಇದೆ, ಚೆನ್ನಾಗಿದೆ. ವಾಹನ, ವಸ್ತ್ರ ವ್ಯಾಪಾರಿಗಳಿಗೆ ತುಂಬ ವಿಶೇಷವಾದ ಲಾಭ ಸಿಗುತ್ತೆ. ಸ್ತ್ರೀಯರಿಗೆ ಸ್ವಲ್ಪ ದುಃಖದ ವಾತಾವರಣ, ಮನಸ್ಸಿಗೆ ಹಿತವಾದವರು ಸ್ವಲ್ಪ ಅಂತರ ಕಾತ್ಕೊಂಡ್ಬಿಡ್ತಾರೆ ಅಥವಾ ಇನ್ನೇನೋ ಬೇಸರ ಆಗುತ್ತೆ, ಒಂದು ಗ್ಯಾಪ್ ಉಂಟಾಗುತ್ತೆ. ಈ ರೀತಿಯ ಒಂದು ತೊಡಕನ್ನು ಸೂಚಿಸ್ತಾ ಇದೆ ವಾರದ ಆದಿಯಲ್ಲಿ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ವೃಷಭ ರಾಶಿಯವರಿಗೆ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲಗಳು, ತಾಯಿ ಮಕ್ಕಳಲ್ಲಿ. ಸೊ ಅದು ಕಾರಣ ಪಂಚಮ ಸ್ಥಾನದ ಅಧಿಪತಿ ಅಷ್ಟಮದಲ್ಲಿರೋದ್ರಿಂದ ಮಕ್ಕಳ ವಿಚಾರದಲ್ಲಿ ನೋಡಿ ಕಿರಿಕಿರಿ ಆಗುತ್ತೆ. ತಂದೆ ಮಕ್ಕಳ ಸ್ವಲ್ಪ ಮನಸ್ತಾಪಗಳು ಬರ್ತಕ್ಕಂಥದ್ದು ವಾರದ ಅಂತ್ಯದಲ್ಲಿ ಆಗ್ತಕ್ಕಂಥದ್ದು. ಇದು ಸ್ವಲ್ಪ ಮಟ್ಟಿಗೆ ಕುಟುಂಬದ ವಾತಾವರಣ ಸ್ವಲ್ಪ ಅಸ್ತವ್ಯಸ್ತ ಆಗುತ್ತೆ. ಅದರಲ್ಲೂ ಮಕ್ಕಳ ವಿಚಾರದ್ದು ಸ್ವಲ್ಪ ಕಿರಿಕಿರಿ ಆಗುತ್ತೆ. ಸ್ನೇಹಿತರ ವಿಚಾರದಲ್ಲೂ ಅಷ್ಟೇ ಸ್ವಲ್ಪ ಮನಸ್ಸಿಗೆ ಬೇಸರ ಆಗೋ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಆ ವಿಚಾರಗಳಲ್ಲಿ ಸ್ವಲ್ಪ ಸೈಲೆಂಟಾಗಿ ಇದ್ಬಿಡೋದು, ಅಥವಾ ಗೊತ್ತಾಗುತ್ತೆ ವಾತಾವರಣ ಸ್ವಲ್ಪ ಏನೋ ಬಿಸಿ ಬಿಸಿ ಆಗ್ತಾ ಇದೆ ಅಂತ, ಆ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆ ತೊಗೊಂಡ್ಬಿಟ್ರೆ ಸಾಕಾಗುತ್ತೆ. ಉಳಿದ ಹಾಗೆ ವೃತ್ತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ, ಅದರಲ್ಲಿ ಏನು ಸಂಶಯ ಇಲ್ಲ. ಹಣ, ವಿದ್ಯೆ ಇವುಗಳ ವಿಚಾರ ಸ್ವಲ್ಪ ಎಚ್ಚರವಾಗಿರಿ. ಬುಧನ ಪರಿವರ್ತನೆ ಇದೆ, ಕೊನೆಗೆ ಅಷ್ಟಮಕ್ಕೆ ಬರ್ತಾನೆ. ಹೀಗಾಗಿ ಹಣಕಾಸಿನ ವಿಚಾರದಲ್ಲಿ ಅದು ಪ್ರಾರಂಭ ಆಗೋ ಮುನ್ನ ನಮ್ಮ ಸೂಚನೆ ಗೊತ್ತಾಗುತ್ತಲ್ಲ, ಅಲ್ಲೇ ಎಡವಟ್ಟು ಮಾಡ್ಕೊಂಡ್ಬಿಡೋ ಸಾಧ್ಯತೆ ಇರ್ತದೆ. ಹೀಗಾಗಿ ಸ್ವಲ್ಪ ಹುಷಾರಾಗಿರಿ. ಪ್ರಾರ್ಥನೆಗೆ ದುರ್ಗಾ ಸನ್ನಿಧಾನದಲ್ಲಿ ಒಂದು ವಿಶೇಷ ಅಭಿಷೇಕ ಮಾಡಿಸಿ. ಮುಂದಿನ ವಾರ ನೋಡೋಣ, ಅಲ್ಲಿ ಬುಧನಿಗೆ ಸ್ವಲ್ಪ ಶಾಂತಿ ಮಾಡಿಸ್ಬೇಕಾಗುತ್ತೆ, ಅದನ್ನು ನೋಡೋಣ. ಸದ್ಯಕ್ಕೆ ದುರ್ಗಾ ಸನ್ನಿಧಾನ, ಈ ವಾರ ಇಡೀ ದುರ್ಗಾ ಸನ್ನಿಧಾನಕ್ಕೆ ಹೋಗಿ ಒಂದು ವಿಶೇಷ ಪೂಜೆ ಮಾಡಿಸ್ಕೊಂಬನ್ನಿ. ಇನ್ನು ಮಿಥುನ ರಾಶಿ ಗಮನಿಸೋಣ. ಮಿಥುನ ರಾಶಿಯವರಿಗೆ ವ್ಯಯ ಇದೆ, ದಾಂಪತ್ಯದ ಮನಸ್ತಾಪ, ಸ್ತ್ರೀಯರಿಗೆ ಹಣಕಾಸಿನ ತೊಂದರೆ, ಸ್ವಲ್ಪ ಖರ್ಚು ಜಾಸ್ತಿ ಇದೆ. ಉನ್ನತ ಶಿಕ್ಷಣದವರಿಗೆ ಅನುಕೂಲ ಇದೆ. ವಿದೇಶ ವಹಿವಾಟಿನ ಲಾಭ ಚೆನ್ನಾಗಿದೆ. ಬುಧನಿಂದಾಗಿ ಅನುಕೂಲಗಳಿದ್ದಾವೆ. ಶುಕ್ರನ ಬಲವು, ಯಾಕೆಂದರೆ ಪಂಚಮಾಧಿಪತಿ ಶುಕ್ರ ಚೆನ್ನಾಗಿರೋದ್ರಿಂದಾಗಿ ಈ ಕಾಸ್ಟ್ಯೂಮ್ ಡಿಸೈನ್ ಅಥವಾ ಟೆಕ್ಸ್ಟೈಲ್ ಇಂಡಸ್ಟ್ರಿ ಅಥವಾ ಕಲೆ, ರಂಗಕರ್ಮ ಈ ಕೆಲಸಗಳಲ್ಲೆಲ್ಲ ತುಂಬ ಚೆನ್ನಾಗಿರ್ತದೆ. ಹೆಚ್ಚಿನ ಅವಕಾಶಗಳು, ಅನುಕೂಲಗಳು ಉಂಟಾಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ಉನ್ನತ ಶಿಕ್ಷಣದವರಿಗೆ ತುಂಬ ಹೈಯರ್ ಸ್ಟಡೀಸ್ ಮಾಡೋರಿಗೆ, PhD ಇತ್ಯಾದಿ ಮಾಸ್ಟರ್ ಡಿಗ್ರೀಸ್ ಅಂತೀವಲ್ಲ, ಆ ರೀತಿಯಲ್ಲಿ ಯಾವುದೋ ಒಂದು ಹೊಸ ಗೈಡೆನ್ಸ್ ಸಿಗ್ತಕ್ಕಂಥದ್ದು ಈ ರೀತಿಯ ತುಂಬ ಚೆನ್ನಾಗಿದೆ ವಾರದ ಆದಿಯಲ್ಲಿ. ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಮಿಥುನ ರಾಶಿಯವರಿಗೆ ದೈವಾನುಕೂಲದಿಂದ ಬಹಳ ವಿಶೇಷವಾದ ಧನ ಲಾಭ ಬರ್ತಕ್ಕಂಥದ್ದು. ವಸ್ತುಹಾನಿ ಕೂಡ ಇದೆ, ಅದು ಕಾರಣ ಮಾಂದಿ. ಅಷ್ಟಮದಲ್ಲಿ ಸಂಚರಿಸಿದ ವಸ್ತುಹಾನಿ, ತುಂಬ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಮಿಸ್ಪ್ಲೇಸ್ ಆಗ್ತಕ್ಕಂಥದ್ದು, ಎಲ್ಲೋ ಎತ್ತಿಟ್ಬಿಟ್ಟಿರ್ತಾರೆ, ಹುಡುಕೆ ಸಾಕಾಗ್ತಲೆ ಕೆಟ್ಟು ಹೋಗುತ್ತೆ. ಆ ಕೆಲಸ ಆದಮೇಲೆ ಮತ್ತೆ ಅದ್ರ ಕಣ್ಣಿ ಕಾಣುತ್ತೆ. ಆ ರೀತಿಯ ಒಂದು ತೊಡಕು ಲಕ್ಷಣ ಇದೆ. ವೈದ್ಯಕೀಯದವರಿಗೆ, ಕ್ಷೇತ್ರದವರಿಗೆ, ಮೆಡಿಕಲ್ ಫೀಲ್ಡಲ್ಲಿ ಇರ್ತಕ್ಕಂಥವರಿಗೆ, ವೈದ್ಯರಾಗಿರಬಹುದು, ಮೆಡಿಕಲ್ ಸ್ಟೋರ್ಸ್ ಆಗಿರಬಹುದು ಇತ್ಯಾದಿ, ಅಂಥ ರೆಪ್ರೆಸೆಂಟೇಟಿವ್ಸ್ ಆ ರೀತಿಯಲ್ಲಿ ಕೂಡ ಅವರಿಗೂ ಕೂಡ ತುಂಬ ಚೆನ್ನಾಗಿರ್ತಕ್ಕಂಥದ್ದೆಲ್ಲ ಚೆನ್ನಾಗಿದೆ. ಇದಕ್ಕೆ ಪರಿಹಾರ ಏನಪ್ಪ? ಮಿಥುನ ರಾಶಿಯವರಿಗೆ ಸಣ್ಣ ಪುಟ್ಟ ತೊಡಕೆ ಇರೋ ಕಾರಣದಿಂದಾಗಿ ದುರ್ಗಾ ಸನ್ನಿಧಾನ ನೀವು ಕೂಡ ಒಂದು ಕ್ಷೀರ ಸಮರ್ಪಣೆ ಮಾಡಿ. ಚಂದ್ರನ ದೌರ್ಬಲ್ಯ, ಅದು ಹಣ, ಕುಟುಂಬ, ಸ್ತ್ರೀಯರಿಗೆ ಮನಸ್ತಾಪಗಳು, ಇಂಥ ಒಂದು ಕಿರಿಕಿರಿ ಇದೆಯಲ್ಲ, ಇದರ ನಿವಾರಣೆಯಾಗುತ್ತೆ. ಕ್ಷೀರ ಅಭಿಷೇಕವನ್ನು ಮಾಡಿಸಿ ಸ್ವಲ್ಪ ತೀರ್ಥ ಸೇವನೆ ಮಾಡಿ, ಅದು ತುಂಬ ಅನುಕೂಲ ಆಗುತ್ತೆ. ಇದು ಮಿಥುನವರೆಗಿನ ಫಲಗಳು. ಸರಿ ಶಾಸ್ತ್ರಿ, ಮೊದಲ 3 ರಾಶಿಯ ಫಲಾಫಲವನ್ನು ನೋಡಿದ್ವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.